ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ತುಂಬಾ ಜನ ವೆಯ್ಟ್ ಗೇನ್ ಆಗ್ಬೇಕು ಅಂತ ಕಷ್ಟ ಪಡ್ತಾ ಇರ್ತಾರೆ, ಇನ್ನೂ ತುಂಬಾ ಜನ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಕಷ್ಟ ಪಡ್ತಾ ಇರ್ತಾರೆ. ಕೆಲವರು ಚೆನ್ನಾಗಿ ಊಟನೇ ಮಾಡ್ತಾ ಇರಲ್ಲ, ಆದ್ರೂ ಕೂಡ ತೂಕ ಹೆಚ್ಚಾಗ್ತಾ ಇರುತ್ತೆ. ಇನ್ನು ಕೆಲವರು ತುಂಬಾ ಚೆನ್ನಾಗಿ ಊಟ ಮಾಡ್ತಾ ಇರ್ತಾರೆ, ಆದ್ರೂ ಕೂಡ ತುಂಬಾನೇ ಸಣ್ಣ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಕೆಲವೊಬ್ರು ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ ತುಂಬಾನೇ ಸರ್ಕಸ್ ಮಾಡ್ತಾ ಇರ್ತಾರೆ. ಸೊ ಡಯಟ್ ಮಾಡ್ತಾ ಇರ್ತಾರೆ, ಸ್ಟ್ರಿಕ್ಟ್ ಆಗಿ ಸರಿಯಾಗಿ ಊಟ ಮಾಡ್ತಾ ಇರಲ್ಲ, ಆಮೇಲೆ ಬೇರೆ ಬೇರೆ ಟ್ರೈ ಮಾಡ್ತಾ ಇರ್ತಾರೆ ವೆಯ್ಟ್ ಲಾಸ್ ಆಗ್ಬೇಕು ಅಂತ, ಆದ್ರೂ ಕೂಡ ವೆಯ್ಟ್ ಲಾಸ್ ಆಗ್ತಾ ಇರಲ್ಲ. ಸೊ ಕೆಲವೊಬ್ರು ಮೆಡಿಸನ್ಗೆ ಮೊರೆ ಹೋಗ್ತಾರೆ, ಅದು ತುಂಬಾನೇ ತಪ್ಪು. ನೀವು ಯಾವುದೇ ರೀತಿಯಾದಂತಹ ಸ್ಟ್ರಿಕ್ಟ್ ಡಯಟ್ ಪಾಲಿಸ್ತೇನೆ, ಯಾವುದೇ ರೀತಿಯಾದಂತಹ ಮೆಡಿಸನ್ ಮೊರೆ ಹೋಗ್ದೇನೆ ನೀವು ನಿಮ್ಮ ಲೈಫ್ ಸ್ಟೈಲ್ ಅನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನೀವು ಆರಾಮ್ಸೆ ವೆಯ್ಟ್ ಲಾಸ್ ಮಾಡ್ಕೋಬಹುದು. ಮೆಡಿಸನ್ ಮೊರೆ ಹೋಗೋದು ತುಂಬಾನೇ ಸೈಡ್ ಎಫೆಕ್ಟ್ ಆಗುತ್ತೆ. ಅದು ಸ್ವಲ್ಪ ಮಟ್ಟಿಗೆ ನಿಮ್ಗೆ ರಿಸಲ್ಟ್ ಕೊಟ್ಟರು ಕೂಡ ನಂತರ ಅದು ನೀವು ಮೆಡಿಸನ್ ಬಿಟ್ಟ ಮೇಲೆ ಮತ್ತೆ ಕೂಡ ವೆಯ್ಟ್ ಗೇನ್ ಆಗುತ್ತೆ, ಆಮೇಲೆ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಸೈಡ್ ಎಫೆಕ್ಟ್ಸ್ ಇಂದಾಗಿ ಬೇರೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಮೆಡಿಸನ್ ಮೊರೆ ಹೋಗೋದು ತುಂಬಾನೇ ತಪ್ಪು. ನೀವು ಯಾವುದೇ ಮೆಡಿಸನ್ ಮೊರೆ ಹೋಗ್ದೇನೆ ಸ್ಟ್ರಿಕ್ಟ್ ಡಯಟ್ ಮಾಡ್ದೇನೆ ನೀವು ಆರಾಮ್ಸೆ ಈಸಿಲಿ ವೆಯ್ಟ್ ಲಾಸ್ ಆಗ್ಬೋದು. ಹೇಗೆ ಅಂದ್ರೆ ನಿಮ್ಮ ದೈನಂದಿನ ಲೈಫ್ ಸ್ಟೈಲ್ ಅನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನೀವು ಆರಾಮ್ಸೆ ವೆಯ್ಟ್ ಲಾಸ್ ಮಾಡ್ಕೋಬಹುದು. ನೀವು ಕೂಡ ಫಿಟ್ ಆಗಿ ಸ್ಲಿಮ್ ಆಗಿ ಸುಂದರವಾಗಿ ಕಾಣಿಸಬಹುದು. ನಾನು ಹೇಳುವಂತಹ ಕೆಲವೊಂದು ಸಿಂಪಲ್ ಟಿಪ್ಸ್ ಗಳನ್ನ ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ನೀವು ಈಸಿಲಿ ವೆಯ್ಟ್ ಲಾಸ್ ಆಗಿ ನೀವು ಕೂಡ ಫಿಟ್ ಆಗಬಹುದು. ಹೇಗಪ್ಪ ಅಂತಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಲ್ಲಿ ಜೇನುತುಪ್ಪ ಹಾಕಿ ಕುಡಿಯೋದ್ರಿಂದ ಕೂಡ ನೀವು ಆರಾಮ್ಸೆ ವೆಯ್ಟ್ ಲಾಸ್ ಮಾಡ್ಕೋಬಹುದು. ನೀವು ಡೈಲಿ 1 ಮಂತ್ ಬಿಡ್ದಿರಾ ಬಿಸಿನೀರಲ್ಲಿ ಜೇನುತುಪ್ಪ ಹಾಕಿ ಕುಡಿತಾ ಬನ್ನಿ. 1 ಮಂತ್ ಅಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೀವು ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ. ನೆಕ್ಸ್ಟ್ ಫುಡ್. ನೀವು ಫುಡ್ ಮೇನ್ ಆಗಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಂದ್ರೆ ಫುಡ್ ಮೇಲೆ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನೀವು ತಿನ್ನುವಂತಹ ಆಹಾರದಲ್ಲಿ ಪ್ರೋಟೀನ್ ಇರಬೇಕು ಹೊರತು ಕೊಬ್ಬಿನಾಂಶ ಇರುವಂತಹ ಆಹಾರಗಳನ್ನ ನೀವು ಸೇವಿಸೋದ್ರಿಂದ ನೀವು ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಊಟದಲ್ಲಿ ಹಣ್ಣುಗಳು ತರಕಾರಿಗಳನ್ನ ಹೆಚ್ಚಾಗಿ ಬಳಸಿ. ಆಯಿಲಿ ಫುಡ್, ಜಂಕ್ ಫುಡ್ಸ್ ನ ನೀವು ತಿನ್ನೋದ್ರಿಂದ ನಿಮ್ದು ವೆಯ್ಟ್ ಗೇನ್ ಆಗುತ್ತೆ. ಊಟದಲ್ಲಿ ಆಯಿಲ್ ನ ಕಂಟ್ರೋಲ್ ಮಾಡಿ, ಹಾಗೇನೆ ಹೊರಗಿನ ಫುಡ್ ಗಳನ್ನ ನೀವು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಇದರಿಂದಾಗಿ ಆರಾಮ್ಸೆ ವೆಯ್ಟ್ ಲಾಸ್ ಮಾಡ್ಕೋಬಹುದು. ನೀವು ಬೆಳಗಿನ ತಿಂಡಿಯನ್ನ ಫ್ಯಾಟ್ ಇರುವಂತಹ ಫುಡ್ ಅನ್ನ ತಿನ್ನೋದ್ಕಿಂತ ಫೈಬರ್ ಇರುವಂತಹ ಆಹಾರವನ್ನ ನೀವು ಸೇವಿಸೋದ್ರಿಂದ ನಿಮ್ಮ ಬಾಡಿಗೆ ತುಂಬಾ ಶಕ್ತಿಯನ್ನ ಕೂಡ ಒದಗಿಸುತ್ತೆ, ಹಾಗೇನೆ ವೆಯ್ಟ್ ಗೇನ್ ಆಗೋದನ್ನು ಕೂಡ ನಿಯಂತ್ರಿಸುತ್ತೆ. ನಿಮ್ಮ ಫುಡ್ ಅಲ್ಲಿ ಫೈಬರ್ ಹಾಗೇನೆ ನಾರಿನಾಂಶ ಇರುವಂತಹ ಆಹಾರವನ್ನ ನೀವು ಸೇವಿಸ್ತಾ ಬಂದ್ರಿ ಅಂತಂದ್ರೆ ನಿಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಕೂಡ ಇದು ಸುಧಾರಿಸುತ್ತೆ, ಹಾಗೇನೆ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನೀರು. ಸೊ ನೀವು ಸಾಕಷ್ಟು ನೀರನ್ನ ಕುಡಿತಾ ಬರಬೇಕು. ಏನಕ್ಕಂದ್ರೆ ಡೈಲಿ ಒಂದು 8 ಗ್ಲಾಸ್ ಆದ್ರೂ ನೀವು ನೀರು ಕುಡಿತಾ ಬಂದ್ರಿ ಅಂತಂದ್ರೆ ನಿಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ ಅಂಶವನ್ನ ಇದು ಹೊರಹಾಕುತ್ತೆ. ನೀವು ಡೈಲಿ 8 ಗ್ಲಾಸ್ ನೀರು ಕುಡಿತಾ ಬಂದ್ರಿ ಅಂತಂದ್ರೆ ನಿಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶವನ್ನು ಹೊರ ಹಾಕುತ್ತೆ, ಹಾಗೇನೆ ಮೆಟಬಾಲಿಸಮ್ ಕೂಡ ಹೆಚ್ಚು ಮಾಡುತ್ತೆ. ನೀರನ್ನ ಚೆನ್ನಾಗಿ ಕುಡಿಯೋದ್ರಿಂದ ಹೊಟ್ಟೆ ಉಬ್ಬೋದು, ಹಾಗೇನೆ ಮಲಬದ್ಧತೆ, ತೂಕ ಹೆಚ್ಚಳದಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬಹುದು. ನೆಕ್ಸ್ಟ್ ನಿದ್ದೆ. ಸೊ ನಿಮ್ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೋತಾ ಇದ್ದೀರಾ ಅಂತಂದ್ರೆ ನಿದ್ದೆನೂ ಕೂಡ ತುಂಬಾ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದ್ರೆ ನಿಮ್ಗೆ ನಿದ್ದೆ ಚೆನ್ನಾಗಾಗ್ಲಿಲ್ಲ ಅಂದ್ರೆ ಬಾಡಿಲಿ ಎನರ್ಜಿ ಇರೋದಿಲ್ಲ, ಹಾಗೇನೆ ನಿದ್ದೆ ಚೆನ್ನಾಗಿಲ್ಲ ಅಂತಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ವೆಯ್ಟ್ ಗೇನ್ ಕೂಡ ಆಗುತ್ತೆ. ಸೊ ಇದಕ್ಕೋಸ್ಕರ ಡೈಲಿ ಒಂದು 7 to 8 ಅವರ್ಸ್ ನಿದ್ದೆ ತುಂಬಾನೇ ಇಂಪಾರ್ಟೆಂಟ್. ಸೊ ಇದೆಲ್ಲವನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಬಂದ್ರಿ ಅಂತಂದ್ರೆ ನಿಮ್ದು ವೆಯ್ಟ್ ಲಾಸ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಹಾಗೇನೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇದು ಎಲ್ಲದರ ಜೊತೆಗೆ ಯೋಗ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ವ್ಯಾಯಾಮ ನಮ್ಮ ಬಾಡಿಯಲ್ಲಿರುವಂತಹ ಕೊಬ್ಬಿನಾಂಶವನ್ನ ಕರಗಿಸೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ವಾಕ್ ಮಾಡೋದಾಗಿರ್ಬೋದು ಅಥವಾ ಎಕ್ಸಸೈಸ್, ಯೋಗ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿಕ್ಕೆ. ಸೊ ನೀವು ಡೈಲಿ ವಾಕ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗ್ಬೋದು, ಬಟ್ ನೀವು ವಾಕ್ ಮಾಡೋದು ಯಾವ ರೀತಿ ಅಂತದ್ದು ತಿಳ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಹಾಗೆ ನೀವು ಸುಮ್ಮನೆ ಟೈಮ್ ಪಾಸ್ಗೆ ನಿಧಾನಕ್ಕೆ ನಡಿತಾ ಬಂದ್ರೆ ಅಂತಂದ್ರೆ ಅದು
ನಿಮ್ಮ ಬಾಡಿಗೆ ಯಾವುದೇ ರೀತಿಯಾದಂತಹ ರಿಸಲ್ಟ್ ನ ಕೊಡೋದಿಲ್ಲ. ವಾಕ್ ಮಾಡೋದಕ್ಕೂ ಕೂಡ ಅದರದ್ದೇ ಆದ ನಿಯಮಗಳಿದೆ. ಸೊ ಅದನ್ನ ತಿಳ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ಡೈಲಿ ಒಂದು 30 ಮಿನಿಟ್ಸ್ ಆದ್ರೂ ನೀವು ವಾಕ್ ಮಾಡ್ತಾ ಬಂದ್ರಿ ಅಂತಂದ್ರೆ ಈಸಿಲಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಯೋಗ ಡೈಲಿ ಒಂದು 30 ಮಿನಿಟ್ಸ್ ಆದ್ರೂ ನೀವು ಯೋಗ ಮಾಡ್ತಾ ಬಂದ್ರಿ ಅಂತಂದ್ರೆ ನೀವು ಆರಾಮ್ಸೆ ಯಾವುದೇ ಸ್ಟ್ರಿಕ್ಟ್ ಡಯಟ್ ಇಲ್ದೇನೆ ನೀವು ಈಸಿಲಿ ವೆಯ್ಟ್ ಲಾಸ್ ಮಾಡ್ಕೋಬಹುದು. ಒಂದು ಡೈಲಿ ಒಂದು 30 ಮಿನಿಟ್ಸ್ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು, ಒಂದು 30 ಮಿನಿಟ್ಸ್ ಟೈಮ್ ಕೊಟ್ಕೊಂಡು ನೀವು ಯೋಗ ಮಾಡ್ತಾ ಬಂದ್ರಿ ಅಂತಂದ್ರೆ ಆರಾಮ್ಸೆ ನೀವು ವೆಯ್ಟ್ ಲಾಸ್ ಮಾಡ್ಕೋಬಹುದು. ನಮ್ಗೆ ಯೋಗ ಗೊತ್ತೇ ಇಲ್ಲ, ಯೋಗದ ಬಗ್ಗೆ ಐಡಿಯಾನೇ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಸೂರ್ಯ ನಮಸ್ಕಾರ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ಸೊ 12 ಸೂರ್ಯ ನಮಸ್ಕಾರಗಳನ್ನ ಒಂದೊಂದು ಸೂರ್ಯ ನಮಸ್ಕಾರನು ನೀವು 10 ಟೈಮ್ಸ್ ಮಾಡ್ತಾ ಬಂದ್ರು ಸಾಕು, ನೀವು ಆರಾಮ್ಸೆ ವೆಯ್ಟ್ ಲಾಸ್ ನ ಮಾಡ್ಕೋಬಹುದು. ನೆಕ್ಸ್ಟ್ ಮೇನ್ ಏನಂತಂದ್ರೆ ನೀವು ಯೋಗ ಆಗಿರ್ಬೋದು ಅಥವಾ ವಾಕ್ ಆಗಿರ್ಬೋದು, ಅದು 42 ಡೇಸ್ ಮೇಲೆನೆ ಅದು ನಿಮ್ಗೆ ಬಾಡಿಗೆ ಅಬ್ಸರ್ವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 1 ಡೇ ಬಿಟ್ಟು 1 ಡೇ ಮಾಡೋದ್ರಿಂದ ಏನು ಕೂಡ ಯೂಸ್ ಇಲ್ಲ. ವೆಯ್ಟ್ ಲಾಸ್ ಮಾಡ್ಲೇಬೇಕು ಅಂತ ನೀವು ಡಿಸೈಡ್ ಆಗಿದ್ರಿ ಅಂತಂದ್ರೆ ನೀವು ಒಂದು ದಿನಾನು ಸ್ಕಿಪ್ ಮಾಡದೆ ಡೈಲಿ ನೀವು ಯೋಗ ಮಾಡ್ತಾ ಬನ್ನಿ. ಒಂದು ತಿಂಗಳಲ್ಲೇ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಓಕೆ ಗಾಯ್ಸ್, ವೆಯ್ಟ್ ಲಾಸ್ ಬಗ್ಗೆ ನನಗೆ ತಿಳಿದಿರುವಂತಹ ಕೆಲವೊಂದು ಸಿಂಪಲ್ ಟಿಪ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಗಾಯ್ಸ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.